ನಮಸ್ಕಾರ ಸ್ನೇಹಿತರೆ, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಮಾರಮ್ಮನ ಅಲಂಕಾರಕ್ಕೆ 36 ಲಕ್ಷ ವ್ಯೂಸ್ ಬಂದಿದೆ. ತುಂಬಾ ವೈರಲ್ ಆದಂಥ ಅಲಂಕಾರದ ವಿಡಿಯೋ ಅದಾಗಿದೆ. ಇವತ್ತು ನನಗೆ ಮಾರಮ್ಮ ದೇವಿಯ ಒಂದು ಕವಚಕ್ಕೆ ಅಲಂಕಾರ ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ಕಿದೆ. ತುಂಬಾ ಖುಷಿ ಆಗ್ತಾಯಿದೆ. ಇವತ್ತಿನ ಈ ಒಂದು ದಿವಸ ನನಗೆ ತುಂಬಾ ಹುಷಾರಿರಲಿಲ್ಲ, ತುಂಬ ಸುಸ್ತಾಗ್ತಾ ಇತ್ತು. ಆದರೂ ದೇವರ ಒಂದು ದರ್ಶನವನ್ನು ಮಾಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ದೇವಸ್ಥಾನಕ್ಕೆ ಹೋದೆ. ಆಗ ಅಲ್ಲಿ ಪೂಜಾರು ಅಮ್ಮನ ಕವಚ ಬಂದಿದೆ, ಅದಕ್ಕೆ ಅಲಂಕಾರವನ್ನು ಮಾಡಿ ಅಂತ ಹೇಳಿಬಿಟ್ಟು ಅಂದರು. ಆಗ ನಾನು ಸರಿ ಆಯಿತು ಸ್ವಾಮಿ ಮಾಡ್ತೀನಿ ಅಂತ ಹೇಳಿದೆ. ಅವತ್ತಿನ ದಿವಸ ಮಾರಮ್ಮ ದೇವಿಯ ಒಂದು 108 ಬಿಂದಿಗೆಯ ಅರ್ಶಿಣದ ನೀರನ್ನು ಹಾಕಿ ಅಭಿಷೇಕವನ್ನು ಮಾಡೋವಂಥ ದಿನ ಆಗಿತ್ತು. ಹಾಗಾಗಿ ಅಮ್ಮನಿಗೆ ಕೇಳಿಕೊಂಡೆ, ಅಮ್ಮ ನಿನಗೆ ಅರ್ಶಿಣದ ನೀರನ್ನು ಹಾಕ್ತೀನಿ, ನಾನು ಸುಸ್ತೆಲ್ಲ ಕಮ್ಮಿ ಮಾಡು, ನನಗೆ ಹುಷಾರು ಮಾಡು ಅಂತ ಹೇಳಿಬಿಟ್ಟು ಆ ತಾಯಿಯ ಪವಾಡದಂತೆ ನನಗೆ ಎಲ್ಲ ಸುಸ್ತೂ ಹೊರಟೋಯ್ತು. ಅಲಂಕಾರ ಮಾಡೋದಕ್ಕೆ ಕೂತಿದ್ದಂಗೆ ನಾನೆಲ್ಲ ಸುಸ್ತು ಮರ್ತೋಗ್ಬಿಟ್ಟೆ. ಖುಷಿಯಾಗಿ ಆ ಒಂದು ಅಲಂಕಾರ ಮಾಡೋದ್ರಲ್ಲೇ ಸಂಪೂರ್ಣವಾಗಿ ಮಗ್ನನಾಗಿಬಿಟ್ಟೆ ನಾನಂತೂ. ಯಾಕೆ ಅಂತಂದರೆ ನನಗೆ ದೇವರಿಗೆ ಅಲಂಕಾರ ಮಾಡೋದು ಅಂತಂದರೆ ತುಂಬಾ ಖುಷಿಯಾಗುತ್ತೆ, ತುಂಬ ಇಷ್ಟವೂ ಆಗುತ್ತೆ. ಹಾಗೆ ಇದು ನನ್ನ ಸೌಭಾಗ್ಯನೂ ಕೂಡ. ಯಾಕೆ ಅಂತಂದರೆ ನಾನು ಎಷ್ಟೋ ಜನಕ್ಕೆ ನಾನು ಅಲಂಕಾರವನ್ನು ಮಾಡಿದ್ದೀನಿ. ಅಂದರೆ ನಾನು ಬ್ಯೂಟಿಷಿಯನ್ ಆಗಿದ್ದಾಗ ಸುಮಾರು ಮದುವೆ ಹೆಣ್ಣುಗಳಿಗೆ ಬ್ರೈಡಲ್ ಅಲಂಕಾರಗಳನ್ನೆಲ್ಲ ಕೂಡ ಮಾಡಿದ್ದೀನಿ. ಆವಾಗ ಸಿಕ್ಕಿರೋ ಖುಷಿಯಾಗಿಂತನೂ ಇವಾಗ ದೇವರಿಗೆ ಒಂದು ಅಲಂಕಾರ ಮಾಡೋವಂಥ ಸೌಭಾಗ್ಯ ನನಗೆ ಸಿಕ್ಕಿರೋದು ನನಗೆ ತುಂಬಾ ಸಂತೋಷ ಆಗ್ತಾಯಿದೆ. ಯಾರಿಗುಂಟು ಯಾರಿಗಿಲ್ಲ ಇಂಥ ಒಂದು ಸುಸಂದರ್ಭವನ್ನು ಹೇಳಿ ಅಲ್ವಾ? ಹಾಗಾಗಿ ನನಗೆ ತುಂಬ ಖುಷಿಯಾಗುತ್ತೆ. ಅಮ್ಮನ ಅಲಂಕಾರ ಮಾಡಬೇಕು ಅಂತಂದರೆ ನನ್ನನ್ನು ನಾನೇ ಮರೆತುಬಿಟ್ಟು ಇರ್ತೀನಿ. ಅಷ್ಟು ಒಂದು ಮಗ್ನಳಾಗ್ಬಿಟ್ಟು ನಾನು ದೇವರ ಒಂದು ಅಲಂಕಾರವನ್ನು ಮಾಡ್ತೀನಿ. ಇದಕ್ಕೂ ಮುಂಚೆ ನಾನು ಸುಮಾರು ವಿಡಿಯೋಸ್ಗಳನ್ನು ಹಾಕಿದ್ದೀನಿ, ಮಾರಮ್ಮ ದೇವಿಗೆ ಅಲಂಕಾರ ಮಾಡುವಂಥ ವಿಡಿಯೋಸ್ಗಳು. ನವರಾತ್ರಿನಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಮಾರಮ್ಮ ದೇವಿಗೆ ನಾವು ವಿಶೇಷವಾಗಿ ಎಲ್ಲ ಥರದ ಒಂದು ಅಲಂಕಾರಗಳನ್ನು ಮಾಡ್ತೀವಿ. 9 ದಿವಸನೂ ಕೂಡ 9 ಅಲಂಕಾರಗಳನ್ನು ಮಾಡ್ತೀವಿ. ಹಣ್ಣಿನ ಅಲಂಕಾರ ಆಗಿರ್ಬೋದು, ಬಳೆ ಅಲಂಕಾರ ಆಗಿರ್ಬೋದು, ತರಕಾರಿ ಅಲಂಕಾರ ಆಗಿರ್ಬೋದು, ಕುಂಕುಮ, ಅರ್ಶಿನ ಹಾಗೂ ಹೂವಿನ ಅಲಂಕಾರ, ಎಲೆಯ ಒಂದು ಅಲಂಕಾರ, ಪ್ರತಿಯೊಂದು ಅಲಂಕಾರನೂ ಒಂದೊಂದು ದಿವಸಕ್ಕೆ ಒಂದೊಂದು ಅಲಂಕಾರಗಳನ್ನು ಮಾಡ್ತೀವಿ. ತುಂಬಾ ವಿಜೃಂಭಣೆಯಿಂದ ಇಲ್ಲಿ ನವರಾತ್ರಿಯನ್ನು ಕೂಡ ನಾವು ಆಚರಿಸ್ತೀವಿ. ಈ ಒಂದು ವರ್ಷ ವಾರ್ಷಿಕೋತ್ಸವದ ಪ್ರಯುಕ್ತ ಇಲ್ಲಿ ಮಾರಮ್ಮ ದೇವಿಗೆ ಈ ವರ್ಷ ಹೊಸದಾಗಿ ಕವಚವನ್ನು ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ ಕವಚ. ಆ ಒಂದು ಕವಚಕ್ಕೆ ಅಲಂಕಾರವನ್ನು ಈಗ ನಾನು ಮಾಡ್ತಾ ಇರೋವಂಥದ್ದು. ಇವತ್ತು ಅಂದರೆ ಮೇ 2 ಹಾಗೂ 3ನೇ ತಾರೀಕು ವಾರ್ಷಿಕೋತ್ಸವ ಇರೋ ಕಾರಣದಿಂದ ಈ ಒಂದು ವಿಗ್ರಹಕ್ಕೆ ಕವಚಕ್ಕೆ ಅಲಂಕಾರವನ್ನು ಮಾಡಿಬಿಟ್ಟು ಅಲ್ಲಿ ಪೂಜೆ ಮಾಡೋದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಇಡ್ತಾಯಿದ್ದೀವಿ. ಅಲಂಕಾರ ಎಲ್ಲ ಸಂಪೂರ್ಣವಾಗಿ ಮುಗೀತು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಮ್ಮನ ಒಂದು ಕವಚದ ಅಲಂಕಾರ. ಈಗ ಇದನ್ನು ತಗೊಂಡು ಹೋಗ್ಬಿಟ್ಟು ಅಲ್ಲಿ ವಿಗ್ರಹಕ್ಕೆ ಇಡ್ತಾಯಿದ್ದೀವಿ. ಎಷ್ಟು ಕಣ್ಬಿಟ್ಟು ನೋಡ್ತಾ ಇದ್ದಾಳೆ ಅಮ್ಮ ಅನ್ನೋ ಥರ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಖುಷಿಯಾಗುತ್ತೆ ನೋಡ್ತಾ ಇದ್ದರೆ. ಮೊದಲೆಲ್ಲ ನಾವು ಅಮ್ಮನಿಗೆ ಕುಂಕುಮಾರ್ಶನದಲ್ಲಿ ನೋಡಿ ಈ ಥರ ಅಲಂಕಾರ ಮಾಡ್ತಾಯಿದ್ವಿ. ಈಗ ಈ ಥರ ಅಲಂಕಾರ ಮಾಡೋ ಬದಲು ನಾವು ಡೈರೆಕ್ಟಾಗಿ ಈ ಥರ ಕವಚವನ್ನು ಇಟ್ಟು ಪೂಜೆಯನ್ನು ಮಾಡ್ಕೋಬೋದು. ಆದರೆ ಎಲ್ಲರಿಗೂ ಕೂಡ ಮೊದಲು ನಾವು ಅರ್ಶಿನ ಕುಂಕುಮದಲ್ಲಿ ಅಲಂಕಾರ ಮಾಡುವಂಥದ್ದನ್ನೇ ನೋಡಿ ಅಭ್ಯಾಸ ಆಗಿರೋದ್ರಿಂದ ವಿಶೇಷವಾದ ದಿನಗಳಲ್ಲಿ ಮಾತ್ರ ಈ ಒಂದು ಕವಚವನ್ನು ಇಟ್ಟು ಪೂಜೆ ಮಾಡೋಣ. ಬೇರೆ ಮಾಮೂಲಿ ಪ್ರತಿ ಶುಕ್ರವಾರದ ದಿವಸ ಸ್ವತಃ ನಾವೇ ಒಂದು ಕುಂಕುಮ ಅರ್ಶಿನದಲ್ಲಿ ಅಲಂಕಾರವನ್ನು ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಹೇಳ್ತಾ ಇದ್ದಾರೆ. ನಿಮಗೆಲ್ಲ ಈ ಒಂದು ಕವಚದ ಅಲಂಕಾರ ಹೇಗೆ ಅನ್ನಿಸ್ತು, ಹಾಗೆ ನಾವು ಸ್ವತಃ ಮಾಡೋವಂಥ ಅಲಂಕಾರ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ಒಂದು ಸೌಭಾಗ್ಯ ಸಿಕ್ಕಿರೋ ಅಂಥದ್ದು ನಿಜವಾಗ್ಲೂ ಕೂಡ ನಮಗೆ ಪೂರ್ವಜನ್ಮದ ಪುಣ್ಯ ಅಂತ ಹೇಳಿಬಿಟ್ಟು ನಾವು ಅನ್ಕೋಬೋದು. ಈ ಒಂದು ದೇವಿ ಹತ್ರ ಅಷ್ಟು ಸತ್ಯ ಇದೆ ನಿಜವಾಗ್ಲೂ. ಯಾಕಂದರೆ ನನಗೆ ಮಿರಾಕಲ್ ಥರ ಆಗೋಯ್ತು. ಅಷ್ಟು ಹುಷಾರಿಲ್ಲದೆ ಇರೋಳು ಕೂತ್ಕೊಂಡು ಅಮ್ಮನ ಒಂದು ವಿಗ್ರಹಕ್ಕೆ ನಾನು ಇಷ್ಟು ಅಲಂಕಾರವನ್ನು ಮಾಡಿದೆ ಸ್ನೇಹಿತರೆ. ಮಾರಮ್ಮ ದೇವಿಗೆ 108 ಬಿಂದಿಗೆ ಅರ್ಶಿಣದ ನೀರಿನ ಅಭಿಷೇಕ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ ಅಮ್ಮನಿಗೆ ಇವಾಗ ಅರ್ಶಿಣದ ನೀರಿನ ಒಂದು ಅಭಿಷೇಕವನ್ನು ಮಾಡ್ತಾಯಿದ್ದಾರೆ.
ಈ ಒಂದು ಅಭಿಷೇಕ ಆಗಿದ ನಂತರ ಮಾರನೇ ದಿವಸ ವಾರ್ಷಿಕೋತ್ಸವದ ಒಂದು ಸಂಭ್ರಮ, ಪೂಜೆ ಪುನಸ್ಕಾರ, ಹೋಮ ಹವನ ಎಲ್ಲನೂ ಕೂಡ ಮೆರವಣಿಗೆ ಎಲ್ಲನೂ ಕೂಡ ನಡೆಯಲಿದೆ. ಆದಷ್ಟು ಬೇಗ ವಾರ್ಷಿಕೋತ್ಸವದ ವಿಡಿಯೋನು ಕೂಡ ನಾನು ಎಡಿಟಿಂಗ್ ಮಾಡಿಬಿಟ್ಟು ಹಾಕ್ತೀನಿ. ಇನ್ನೊಂದು ಏನು ಅಂದರೆ, ನಿಜವಾಗ್ಲೂ ನಿಮಗೆ ದೇವರ ಮೇಲೆ ಭಕ್ತಿ ಇರೋವಂಥವ್ರಿಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಕೊನೆಯ ಸಮಯದಲ್ಲಿ ದೇವರಿಗೆ ಒಂದು ಮಂಗಳಾರತಿ ಮಾಡಬೇಕಾದ್ರೆ ನಮಗೆ ತಾಯಿ ಕಣ್ಣು ಕಾಣಿಸ್ತಾ ಇದೆ, ಅಂದರೆ ಕಣ್ಣು ತೆರೆದು ನೋಡ್ತಾ ಇದ್ದಾಳೆ ಅನ್ನೋ ಥರ ಕಾಣಿಸ್ತಾ ಇದೆ. ನೀವು ಕೂಡ ಭಕ್ತಿಯಿಂದ ನೋಡಿ, ತಾಯಿ ನಿಮಗೂ ಕೂಡ ಕಣ್ಣು ತೆರೆದು ನೋಡೋ ಥರ ಕಾಣಿಸ್ತಾ ಇದೆಯಾ ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ನೋಡಿ, ಆರತಿ ಕೆಳಗೆ ಬಂದಾಗ ಕಣ್ಣು ತೆರೆದು ನೋಡೋ ಥರ ಕಾಣಿಸ್ತಾ ಇದೆ. ಆ ತಾಯಿ ಆಶೀರ್ವಾದ ಪ್ರತಿಯೊಬ್ಬರ ಮೇಲೂ ಕೂಡ ಇರಲಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.